ಹಲೋ ಫ್ರೆಂಡ್ಸ್, ನಮಸ್ಕಾರ. ಮರಳಿ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಟ್ರೈನ್ ನೋಡೇ ಕೋಚ್ ನೋಡೇ ನಿಮ್ಗೆ ಗೊತ್ತಾಗಿರುತ್ತಾ, ಇದು ಯಾವುದೋ ಶತಾಬ್ದಿ ಅಂತ. ಶತಾಬ್ದಿ ಅಲ್ಲ, ಜನ್ ಶತಾಬ್ದಿ. ನಾ KSR ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಹೋಗು ಜನ್ ಶತಾಬ್ದಿ ಒಳಗೆ ಟ್ರಾವೆಲ್ ಮಾಡಕತ್ತೀನಿ. ಸೆಕೆಂಡ್ ಸೀಟಿಂಗ್ ಒಳಗೆ ಟಿಕೆಟು ಬುಕ್ ಮಾಡ್ಕೊಂಡಿಲ್ಲ, ಏನಿಲ್ಲ. ಬರ್ರಿ ನೋಡೋಣ ಫೈನ್ ಎಷ್ಟು ತೊಗೋತಾರೆ ಏನಂತೇಳಿ. ಎಲ್ಲ ಟಿಕೆಟ್ ಬುಕ್ ಮಾಡ್ಕೋಬೇಕನ್ನಿ ನಂದು ಆನ್ಲೈನ್ ರಿಗ್ರೆಟ್ ಆಗಿತ್ತು. ಕೌಂಟ್ರ್ನಾಗ ಕೇಳೀನಿ, ಆಲ್ರೆಡಿ ಎಲ್ಲ ಫುಲ್ ಅದಾವ ಅಂತ ಹೇಳಿದರು. ಅದಕ್ಕೆ ಇಲ್ಲಿ D3 ಒಳಗೆ ಹತ್ತೀನಿ ರೀ. ನೋಡೋಣ TT ಸರ್ ಬರಲಿ, ಅವ್ರು ಬಂದಿಂದ ಅವ್ರಿಗೆ ಎಷ್ಟು ಕೇಳ್ತಾರೆ ಅಷ್ಟು ಫೈನ್ ಕೊಟ್ಟು ಟ್ರಾವೆಲ್ ಮಾಡೋಣ. ನೋಡ್ರಿ, ನಾನು ನಿಮ್ಗೆ ಏನೋ ಒಂದು ತೋರಿಸ್ಬೇಕಂತ ಮಾಡಿದ್ನಿ, ಅದು ಬಂತು ನೋಡ್ರಿ. ಅಲ್ಲಿ ಏನೋ ಒಂದು ತೋರಿಸ್ಬೇಕಂತೇಳಿ ಯಾವುದೋ ಒಂದು ಟ್ರೈನ್ ತೋರ್ಸಾಕ್ತಾನಂತ ಮಾಡ್ತೀರನ. ಅದು ಬರಾಕ್ತಿತ್ತು ಟ್ರೈನ್ ಯಾವ್ದು ಗೊತ್ತೈತೇನ್ರಿ? ರಾಜಧಾನಿ ರೀ, ರಾಜಧಾನಿ ಎಕ್ಸ್ಪ್ರೆಸ್. KSR ಬೆಂಗಳೂರಿಂದ ನ್ಯೂ ಡೆಲ್ಲಿಗೆ ಹೋಗುವಂಥ ರಾಜಧಾನಿ ಎಕ್ಸ್ಪ್ರೆಸ್. ಬೆಳಗ್ಗೆ 5 ಗಂಟೆ 20 ನಿಮಿಷಕ್ಕೆ ಬರಬೇಕಾಗಿದ್ದು ಟ್ರೈನ್ ಈಗ 4:20 ಆಗತ್ತೈತೆ ರೀ. ಈಗ ಬರಾಕತ್ತೈತೆ ನೋಡ್ರಿ. ಎಷ್ಟು ಡಿಲೇ ಅದ? ಭಾಳ ಏನಿಲ್ಲ, ಸ್ವಲ್ಪ ಡಿಲೇ ಅದಾರ ಹೇಳ್ರಿ. ಪ್ಯಾಸೆಂಜರ್ಸ್ ಗತಿ ಏನಾಗಿರಬಾರ್ದು ಒಳಗೆ. ನೋಡೋಣ ಬರ್ರಿ, ಇಳಿದಿಂದ ಏನ್ರಿ ಮಾತಾಡ್ತಾರಂತೆ. ಮೊನ್ನೆನೂ ಭಾಸ್ಕರ್ ರಾವ್ ಸರ್ ಒಂದು ಪೋಸ್ಟ್ ಹಾಕಿದ್ರು, ಇಲ್ಲಿಂದ 8 ಗಂಟೆಗೆ ಹೊರಡೋದು, ಬೆಳಗ್ಗೆ 5 ಗಂಟೆಗೆ ಕೊಟ್ಟಿತ್ತಂತ. ಇವತ್ತು ಬೆಳಗ್ಗೆ 5 ಗಂಟೆಗೆ ಹೊರದು ಮಧ್ಯಾಹ್ನ 4:20ಕ್ಕೆ ಬರಾಕತ್ತೈತೆ ನೋಡ್ರಿ. 4 ಗಂಟೆ 20 ನಿಮಿಷಕ್ಕೆ ನೋಡ್ರಿ ರಾಜಧಾನಿ. ಯಪ್ಪ ಟೋಟಲ್ 9 ತಾಸು ಡಿಲೇ ಆಗಿ ಬಂದೈತೆ ರೀ. ಇದು 9 ತಾಸು ಡಿಲೇ ಅಂದ್ರೆ 3 ತಾಸು ಡಿಲೇ ಆದ್ರೆ ಏನೇನೋ ಆಗಿರ್ತೈತಿ. 9 ತಾಸು, ಅದು ಪ್ರೀಮಿಯಂ ಟ್ರೈನ್ ರೀ, ನಾರ್ಮಲ್ ಅಲ್ಲ. ಪ್ರೀಮಿಯಂ ಟ್ರೈನ್ 9 ತಾಸು ಡಿಲೇ ಆಗಿ ಬಂದೈತೆ ನೋಡ್ರಿ. ಆಗಡೆ ಹಿಡಿದ್ನಲ್ರಿ, ರಾಜಧಾನಿ 9.5 ಅವರ್ ಡಿಲೇ ಆಗಿ ಬಂದ ಫೈನಲ್ ತನ್ನ ಡೆಸ್ಟಿನೇಷನ್ ಸೇರೈತಿ. ಅದ್ರ ಲೋಕೋ ವಾಪಸ್ ಇದಕ್ಕೆ ಕಳ್ಸಾಕತ್ತಾರೆ ರೀ, ಗ್ಯಾರೇಜ್ಗೆ. ನಾವು ಗ್ಯಾರೇಜನ್ನು KGMದ ಲೋಕೋ ಬರ್ರಿ. ಈ ಟ್ರೈನ್ 5:15ಕ್ಕೆ ಡಿಪಾರ್ಟ್ ಆಗತ್ತೆ ರೀ ಎವ್ರಿ ಡೇ. ಇದು 7 ದಿನ, ವಾರದ 7 ದಿನ ರನ್ನಿಂಗ್ ಆಕತಿ. ಸಾಯಂಕಾಲ 5:15ಕ್ಕೆ ಬಿಟ್ಟು 9 ಗಂಟೆ ಹಿಂಗೆಲ್ಲ ಇದು ಶಿವಮೊಗ್ಗಕ್ಕೆ ಹೋಗುತ್ತೆ. ಬರ್ರಿ ಟ್ರೈನ್ ಡಿಪಾರ್ಟ್ ಆಗಲಿ ತೋರಿಸ್ತೀನಿ ನಿಮ್ಗೆ. ಈ ಶತಾಬ್ದಿಗೆ ನಾರ್ಮಲ್ ಫೇರ್ 155 ರೂಪಾಯಿ ಐತ್ರಿ ಸೆಕೆಂಡ್ ಸೀಟಿಂಗ. AC ಚೇರ್ ಕಾರ್ ಬಂದುಬಿಟ್ಟು 495 ರೂಪಾಯಿ ಐತ್ರಿ. ಭಾಳ ಆದ್ರೆ ನನಗೆ ಮ್ಯಾಕ್ಸಿಮಮ್ 400 500 ರೂಪಾಯಿ ಫೈನ್ ತೊಗೋತಾರೆ ಅನ್ಸತ್ತೆ. ನೋಡೋಣ ಬರ್ರಿ. ಈ ಟ್ರೈನಿನ ಕೋಚ್ ಕಾಂಬಿನೇಷನ್ ಹೇಳ್ಬೇಕಂದ್ರೆ 12 D2 ರೀ, ಅಂದ್ರೆ ಸೆಕೆಂಡ್ ಸೀಟಿಂಗ. 2 C1 ಅಂದ್ರೆ AC ಚೇರ್ ಕಾರ, 1 DL1 ಇರ್ತೈತೆ ರೀ. ಲಗೇಜ ಬ್ರೇಕ್ ವ್ಯಾನ ಅದು ಇರುತ್ತೆ. ಟೋಟಲ್ 12 ಸೆಕೆಂಡ್ ಸೀಟಿಂಗ, 2 AC ಎಲ್ಲ ಸೀಟಿಂಗರ್ ಇದೆ. 2 AC ಚೇರ್ ಕಾರ್ ಇರ್ತಾವೆ ನೋಡ್ರಿ. ಬರ್ರಿ TT ಅವ್ರು ಬಂದರು, ನಾನು ಹೋಗಿ ಅವ್ರಂತ ಫಸ್ಟಿಗೆ ಕೇಳ್ತೀನಿ. ಮತ್ತು ಟಿಕೆಟ್ ಇಲ್ಲಾದ್ರೆ ಟ್ರಾವೆಲ್ ಮಾಡಾಕ್ತಾರಂತ, ಅದಕ್ಕೆ ಎಕ್ಸೆಸ್ ಫೈನ್ ಹಾಕ್ಬಾರ್ದು. ಇದೆ ನೋಡ್ರಿ ಶತಾಬ್ದಿದ ಇಂಟೀರಿಯರ್. ಸೆಕೆಂಡ್ ಸೀಟಿಂಗ್ ಹಿಂಗಿರ್ತಾವೆ. ಟೋಟಲ್ ಕೆಪಾಸಿಟಿ ಒಂದು ಕೋಚ್ನಾಗ 102 ಜನ ಕೂತ್ಕೋಬೋದು. ಇವು ರಿಕ್ಲೈನ್ ಆಗ್ತಾವ್ರಿ ಸೀಟ್ಗಳು. 3x3 ಕಾಂಬಿನೇಷನ್ ಇರುತ್ತೆ. ಪ್ಯಾಸೆಂಜರ್ಸ್ ಎಲ್ಲ ಕುಂತಾರೆ, ತೋರಿಸ್ತೀನಿ ನೋಡ್ರಿ. 3x3 ಕಾಂಬಿನೇಷನ್ ಒಳಗಿರುತ್ತೆ. ನಿಮಗೆ AC ಚೇರ್ ಕಾರ್ ಮಾತ್ರ 2x2ದಾಗಿರುತ್ತೆ. ಆಗಲೇ ಇಲ್ಲಿ ರಾಜಧಾನಿ ಇತ್ತಲ್ರಿ, ಅದನ್ನು ಡೀಸೆಲ್ ಹೋಗು ಬಂದು ಎಳ್ಕೊಂಡು ಹೋಯ್ತು ನೋಡ್ರಿ. ಅಂದರೆ ಶಂಟಿಗೆ ಹಾಕ್ತಾರೆ. ಈಗ ಏನಾರ ಮೈನರ್ ವರ್ಕ್ ಇದ್ರೆ ವರ್ಕ್ ಮಾಡ್ಕೋತಾರೆ. ಇನ್ನು ಈ ಜನ್ ಶತಾಬ್ದಿ ಬಗ್ಗೆ ಮಾತಾಡ್ಬೇಕಂದ್ರೆ, ಇದು ಡೈಲಿ 5:15ಕ್ಕೆ ಸಾಯಂಕಾಲ ಪ್ಲಾಟ್ಫಾರ್ಮ್ ನಂಬರ್ 10ರಿಂದ ಹೊರಡುತ್ತೆ. ಇದರ ರೂಟ ಏನಂತೇಳಿ ಎಲ್ಲ ಹೋಗ್ತಾ ತಿಳಿಸ್ಕೊಡ್ತೀನಿ ಬರ್ರಿ ನಿಮಗೆ. ಕರ್ನಾಟಕದಾಗ ಓಡಾಡು 2 ಜನ್ ಶತಾಬ್ದಿ ರೀ. ಶತಾಬ್ದಿ ಅಂದ್ರೆ ಇಂಟರ್ ಸ್ಟೇಟ್ ರೀ, ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಹೋಗೋದನ್ನ ಶತಾಬ್ದಿ ಅಂತಾರೆ. ಜನ್ ಶತಾಬ್ದಿ ಅಂದರೆ ರಾಜ್ಯದಿಂದ ರಾಜ್ಯದೊಳಗೆ ಓಡಾಡು. ಈಗ ನಮ್ಮ ರಾಜ್ಯದಾಗ 2 ಶತಾಬ್ದಿ ಅದಾವೆ ರೀ. ಒಂದು KSR ಬೆಂಗಳೂರಿಂದ ಹುಬ್ಳಿಗೆ, ಇನ್ನೊಂದು KSR ಬೆಂಗಳೂರಿಂದ ಶಿವಮೊಗ್ಗ ಟೌನಿಗೆ. ಇವೆರಡೂ ರಾಜ್ಯದ ಒಂದು ನಗರದಿಂದ ಇನ್ನೊಂದು ನಗರಕ್ಕೆ ಕನೆಕ್ಟ್ ಮಾಡೋದಕ್ಕೆ ಜನ್ ಶತಾಬ್ದಿ ಅಂತಾರೆ ನೋಡ್ರಿ. ಜನ್ ಶತಾಬ್ದಿಗೆ AC ಫೇರ್ನ್ಯಾಗ ಸೆಕೆಂಡ್ ಸೀಟಿಂಗ್ ಒಳಗೆ ಹೋಗೋದು. ಟಕ್ ಅಂತ TT ಸರ್ ಬಂದರು, ಫೈನ್ ಹರಿಸಿದ್ದೆ 450 ರೂಪಾಯಿ ನೋಡ್ರಿ. ಬೆಂಗಳೂರಿಂದ ಶಿವಮೊಗ್ಗಗೆ 450 ರೂಪಾಯಿ ಫೈನ್ ಕೊಟ್ಟು ಟ್ರಾವೆಲ್ ಮಾಡಾಕಿದ್ದೀನಿ. ಯಾಕಂದ್ರೆ ಅರ್ಜೆಂಟ್ ಇದ್ರಿ, ಟ್ರಾವೆಲ್ ಮಾಡಬೇಕಾಗಿತ್ತು. ನೀವು ಕೇಳ್ಬೋದು ಬಸ್ನಾಗ ಹೋಗ್ಬೋದಿತ್ತಲ್ಲ ಅಂತ. ಬಸ್ನಾಗ ಹೋಗ್ಬೋದಿತ್ತು, ಬಟ್ ಬಸ್ನಾಗ ಭಾಳ ಟೈರ್ಡ್ ಆಗುತ್ತೆ. ಈ ಶತಾಬ್ದಿ ಈಗ ಬಿಟ್ಟರು ಬಸ್ನಾಗ ಹೋಗಕ್ಕೆ ರಾತ್ರಿ 11 ಗಂಟೆ ಆಗುತ್ತೆ. ಬಸ್ನಾಗ 300-350 ರೂಪಾಯಿ ಆಗತ್ತೆ ರೀ. KSRTC ನಾರ್ಮಲ್ ಬಸ್ನಾಗ ಇನ್ನೊಂದು 100 ರೂಪೀಸ್ ಕೊಟ್ರೆ ಜಲ್ದಿನ ಹೋಗ್ಬೋದು ಅಂತೇಳಿ ಇದ್ರೊಳಗೆ ಟ್ರಾವೆಲ್ ಮಾಡಾಕತ್ತೀನಿ. ಬರ್ರಿ ನಿಮಗೆ ಶತಾಬ್ದಿ ಸೆಕೆಂಡ್ ಸೀಟಿಂಗ್ ಫೀಚರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಬಿತ್ತು ನೋಡಿರಿ. ಒಂದು ಊಟದ ಟ್ರೇ,
ನೆಕ್ಸ್ಟ್ ಕೆಳಗೆ ಫೂಟ್ ರೆಸ್ಟ್, ಆರ್ಮ್ ರೆಸ್ಟ್, ನೆಕ್ಸ್ಟ್ ರಿಕ್ಲೈನರ್ ರೀ. ಇಲ್ಲಿ ಏನೈತಲ್ಲ ರೀ, ಇದನ್ನು ಒತ್ತಿದ್ರೆ ಸೀಟ ಹಿಂದ್ಗಡೆ ಪುಷಪ್ ಆಗ್ತಾವ್ರಿ. ನಾನು ರಾಂಗ್ ಸೀಟಿಂದ ಗೊತ್ತಾಗ್ತೀನಿ. ನನ್ನ ಸೀಟಿಂದ ಈ ಕಡೆ ಐತಿ ಲಿವರ, ತೋರಿಸ್ತೀನಿ ಐತೆ ನಿಮಗೆ. ಲಿವರ್ ಒತ್ತಿದ್ರೆ ನೋಡಿರಿ ಪೂರ್ತಿ ಸೀಟ್ಸ್ ಎಲ್ಲ ರಿಕ್ಲೈನ್ ಆಗ್ತಾವೆ. ಆ ಲಿವರ್ ಬಿಟ್ಟಂದ್ರೆ ವಾಪಸ್ ಇದಾಗ್ತಾವೆ. ಟೋಟಲ್ 102 ಸೀಟಿಂಗ್ ಕೆಪಾಸಿಟಿ ಇದಾವೆ ರೀ. ಅಂದ್ರೆ ಟೈಮ್ ಆಯ್ತು ಕರೆಕ್ಟ್ 5:15 ರೀ. ಸಿಗ್ನಲ್ ಆಯಿತು, ಬರೀ ಇನ್ನೇನು ಡಿಪಾರ್ಟ್ ಆಗೋನು. ಕರೆಕ್ಟ್ 5:15 ಡಿಪಾರ್ಟ್ ಆದೀವಿ ರೀ. ನೋಡ್ರಿ ಯಾವುದೋ ಒಂದು ಲೋಕಲ್ ಎಮು ಪಾಸ್ ಆತ ನೋಡ್ರಿ. ಒಂದು ಸೈಡ್ ಎಮು, ಒಂದು ಸೈಡ್ ಮೆಟ್ರೋ, ಒಂದು ಸೈಡ್ ಶತಾಬ್ದಿ. ನಾ D3 ಒಳಗೆ ಹತ್ತಿದ್ದೆ. ಟಿ ಸರ್ಗೆ ಅಲ್ಲಿ ಫೈನಲ್ ಆಗಿ ಕೊಟ್ಟು ಮಾತುಕತೆ ಮುಗೀತು. ಅವ್ರು D7 ಒಳಗೆ 24 ಸೀಟ್ ನಂಬರ್ ಖಾಲಿ ಐತೆ ಹೋಗಂದ್ರು ವಿಂಡೋ ಸೈಡ. ಬಟ್ ಅದಕ್ಕೆ ವಿಂಡೋನೇ ಇಲ್ಲ ರೀ. ಯಾಕೆ ವಿಂಡೋ ಸೈಡ್ ಇಲ್ಲ? ನಾನು ಬೆಂಗಳೂರು ಹತ್ರ ಎಷ್ಟು ಟ್ರೈನ್ ಬೋರ್ಡ್ ಮಾಡ್ತಿಲ್ಲ, ವಿಂಡೋ ಇರಲಾರ ವಿಂಡೋ ಸೈಡ್ ಸೀಟ ಸಿಗುತ್ತೆ ರೀ. ನೋಡ್ರಿ ಸಬರ್ಬನ್ ರೈಲ್ವೆ ಇದು ಮಲ್ಲೇಶ್ವರಂದಾಗ ಸಬರ್ಬನ್ ರೈಲ್ವೇದ ಕೆಲಸ ನಡೆಯಾಕತ್ತೈತಿ. ಇಷ್ಟು ದಿವಸ ಆದರೂ ಇವು ನಾನೇ ನೋಡಿದ್ದಿಲ್ಲ ನೋಡ್ರಿ. ಎಲ್ಲ ಕ್ಲಿಯರ್ ಮಾಡ್ಯಾರಲ್ಲೇ, ಮೊದಲೇಕೆಲ್ಲ ಕಂಟಿದ್ದು ಹೆಂಗೆ ಕಾಣತ್ತೆ ನೋಡ್ರಿ. ಟ್ರೈನ್ ಇದ್ರದ್ದು ಫಸ್ಟ್ ಅಫಿಷಿಯಲ್ ಹಾಲ್ಟ್ ಬಂದ ಯಶವಂತಪುರ ಜಂಕ್ಷನ್. ನಾನು ನಿಮಗೆ ಟ್ರೈನ್ ನಂಬರ್ ಹೇಳೋದ ಮಾಡ್ತಿದ್ದೆ. ಈ ಟ್ರೈನ್ ನಂಬರ್ 12089 ರೀ. KSR ಬೆಂಗಳೂರು ಶತಾಬ್ದಿ ನೋಡ್ರಿ. ಮೆಟ್ರೋ ಹೊಂಟೈತಿ ಅಂದ್ರೆ ಜಲ್ದಿನ ಈಗ ಕತ್ಲಾಗ್ಬಿಡಾಕತ್ತೈತಿ ರೀ. ಅದ್ರೊಳಗೆ ಮಳೆ ವಾತಾವರಣ ಒಂದು ಮೋಡ ಕವಿದ ವಾತಾವರಣ. ಭಾರತೀಯ ರೈಲ್ ಆಜಾದಿ ಕಿ ಅಮೃತ್ ಮಹೋತ್ಸವ. ವಿಶ್ವಮಾನವ ನೋಡ್ರಿ. ಇದು ಮೈಸೂರು ಬೆಳಗಾವಿ ಡೈಲಿ ವಿಶ್ವಮಾನವ ಬಂದೈತಿ ನೋಡ್ರಿ. ಯಶವಂತಪುರ ಹೋಗ್ತದ. ಯಶವಂತಪುರದಾಗ ಪ್ಲಾಟ್ಫಾರ್ಮ್ ಅನೌನ್ಸ್ ಆಗ್ಲಾರ್ದಕ್ಕೆ ಎಲ್ಲರೂ ಓಡಿ ಬಂದೈತಿದ್ರೆ ಅದಕ್ಕೆ ನಾ ಯಶವಂತಪುರ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಯಶವಂತಪುರ ಡಿಪಾರ್ಟ್ ಆದಿಂದ ಪೂರಾ ಸ್ಪೀಡ್ ಕ್ಯಾಪ್ಚರ್ ಮಾಡೈತಿ ಟ್ರೈನ್ 110ದಾಗ ಕ್ರೂಸ್ ಮಾಡಾಕತ್ತಾರ. ಯಶವಂತಪುರ ಆದಿಂದ ಇದ್ರ ನೆಕ್ಸ್ಟ್ ಅಫಿಷಿಯಲ್ ಹಾಲ್ಟ್ ಬಂದ್ಬಿಟ್ಟು ತುಮಕೂರ. ಬರೀ ತುಮಕೂರಾಗ ಸಿಗ್ತೀನಿ. ಸ್ವಲ್ಪ ಶೇಕ್ ಆಗಲ್ಲ ರೀ 110 ಹೊಂಟ್ರೆ, ಯಾಕಂದ್ರೆ LHB ಕೋಚ್ ಐತಲ್ರಿ ಇದು. ಅದಕ್ಕೆ ಇದಕ್ಕೆ ಒಂದೇ ಭಾರತ್ ಸಿಗ್ತೈತೆ ಬರ್ರಿ. ಇದಕ್ಕೆ ಒಂದು ಶತಾಬ್ದಿ ಒಂದೇ ಭಾರತ್ ಸಿಗತ್ತೆ. KSR ಬೆಂಗಳೂರು ಹುಬ್ಳಿ ಶತಾಬ್ದಿ ಒಂದು ಸಿಗ್ತೈತಿ. ನೆಕ್ಸ್ಟ್ ಧಾರವಾಡ ಬೆಂಗಳೂರು ಒಂದೇ ಭಾರತ್ ಸಿಗತ್ತೆ. ಎಲ್ಲಿ ಓವರ್ಟೇಕ್ ಮಾಡ್ತಾವೆ ನೋಡೋಣ ಬರ್ರಿ. ಓವರ್ಟೇಕ್ ಎಲ್ಲ ಕ್ರಾಸ್ ಅಪೋಸಿಟಿಂದ ಬರ್ತಾವಲ್ರಿ, ಎಲ್ಲಿ ಕ್ರಾಸ್ ಮಾಡ್ತಾವೆ ನೋಡೋಣ. ಚಿಕ್ಕಬಾಣಾವರ ಸ್ಕಿಪ್ ಮಾಡಿದೀವಿ ರೀ. ನೋಡ್ರಿ ಟ್ರೈನಿಗೆ ಕ್ಯಾತ್ಸಂದ್ರಕ್ಕೆ ಬಂತ. ನಮಗೆ ಒಂದೇ ಭಾರತ ಅಪೋಸಿಟಿಂದ ಕ್ರಾಸ್ ಆಗೋದಿಲ್ಲ ರೀ. ಅದು ಈಗ ಕರೆಕ್ಟ್ ತುಮಕೂರಾಗ ಬರ್ತೈತಿ. ಯಾಕಂದ್ರೆ ತುಮಕೂರಾಗ ಅಫಿಷಿಯಲ್ ಸ್ಟಾಪ್ ಕೊಟ್ಟಾರ ಅದಕ್ಕೆ. ಅದು ಎಕ್ಸಾಕ್ಟ್ ಟೈಮಿಂಗ್ ಮ್ಯಾಚ್ ಆಗ್ತಾವೆ ಬರ್ರಿ. ಇದು 6:13ಕ್ಕೆ ಬರಬೇಕಿತ್ತು ತುಮಕೂರಿಗೆ, 6:18ಕ್ಕೆ ಹೋಗುತ್ತಾ. 5 ನಿಮಿಷ ಡಿಲೇ ಆಗಿದ್ದು ಹೋಗುತ್ತಾ. ಅವರು ಎಕ್ಸಾಕ್ಟ್ ಟೈಮಿಗೆ ಬಂದಾರ ಒಂದೇ ಭಾರತ್ ಅವರು. ಬರ್ರಿ ಈಗ ಅಲ್ಲೇ ನಿಂತಿರ್ತೈತೋ ಏನು ಅಪೋಸಿಟ್ ಬರ್ತೈತೆ ನೋಡೋಣ ಒಂದೇ ಭಾರತ. ನೋಡ್ರಿ ಆಲ್ರೆಡಿ ಒಂದೇ ಭಾರತ್ ಬಂದು ನಿಂತೈತಿಲ್ಲ ತುಮಕೂರೊಳಗೆ. ಅದಕ್ಕಿಂತ ಸಿಗ್ನಲ್ ಆಗಿಲ್ಲ ಬಟ್ ನೋಡ್ರಿ. ಪ್ಲಾಟ್ಫಾರ್ಮ್ ನಂಬರ್ 2ದಾಗ ಒಂದೇ ಭಾರತ್ ಐತಿ. ನಮ್ದು ಇದೆ ಶತಾಬ್ದಿ ಪ್ಲಾಟ್ಫಾರ್ಮ್ ನಂಬರ್ 3ಗೆ ಬಂತ. ನೋಡ್ರಿ ಅದು KSR ಬೆಂಗಳೂರು ಧಾರವಾಡ ಒಂದೇ ಭಾರತ.
ನಮ್ಮ ಶತಾಬ್ದಿ ಟ್ರೈನ್ ಆದಂಥ ಶಿವಮೊಗ್ಗ ಟೌನು ಬೆಂಗಳೂರು ಈಗ ಸೆಕೆಂಡ್ ಅಫಿಷಿಯಲ್ ಹಾಲ್ಟ್ ರೀ. ಪ್ಲಾಟ್ಫಾರ್ಮ್ ನಂಬರ್ 3 ತುಮಕೂರಿಗೆ ಬಂದೈತಿ. ಹಂಗೆ ಅಲ್ಲಿ ನೋಡ್ರಿ ಸೈಡಿಗೆ ಒಂದೇ ಭಾರತ್ ನಿಂತೈತಿ. ಅದಕ್ಕೆ ಈ ಸದ್ದ ಸಿಗ್ನಲ್ ಆಗತ್ತೆ, ಅದು ಡಿಪಾರ್ಟ್ ಆಗತ್ತೆ, ಈ ಕಡೆ ಇದು ಡಿಪಾರ್ಟ್ ಆಗತ್ತೆ ನೋಡ್ರಿ. 6:13ಕ್ಕೆ ಬರಬೇಕಿತ್ತು, 5 ನಿಮಿಷ ಡಿಲೇ ಆಗಿ 6:18ಕ್ಕೆ ಬಂದೈತಿ ಈಗ. ಅದು 6:18ಕ್ಕೆ ಬಂದ 6:20ಕ್ಕೆಲ್ಲ ಡಿಪಾರ್ಟ್ ಆಗತ್ತೆ ರೀ. ಅದು ಒಂದೇ ಭಾರತ್ ನೋಡ್ರಿ. ಅದಕ್ಕೆ ಸಿಗ್ನಲ್ ಆಯ್ತು, ಡೋರೆಲ್ಲ ಕ್ಲೋಸ್ ಆಗತ್ತು. ಎಟ್ ಎ ಟೈಮ್ 2 ಟ್ರೈನಿಗೆ ಸಿಗ್ನಲ್ ಅದು ನೋಡ್ರಿ. ಅಪೋಸಿಟ್ ಡೈರೆಕ್ಷನ್ದಾಗಿ ಇವರು ಡಿಪಾರ್ಟ್ ಆಗ್ತಾರೆ ಪ್ಯಾರಲಲ್ ಒಳಗೆ. ಪ್ಯಾಸೆಂಜರ್ ಆಕ್ಯುಪೆನ್ಸಿ ನೋಡೋಣ ಬರ್ರಿ ಅದನ್ನ. ಅಂದರೆ 8 ಕೋಚಸ್ ಇರ್ತಾವ್ರಿ. ಇದು ವೈಟ್ ಒಂದೇ ಭಾರತ. ಬರ್ರಿ ನೆಕ್ಸ್ಟ್ ಇದ್ರದ್ದು ಅಫಿಷಿಯಲ್ ಹಾಲ್ಟ್ ಬಂದ್ಬಿಟ್ಟು ತಿಪ್ಟೂರಾಗಿ ಸಿಗ್ತೀನಿ. ಶತಾಬ್ದಿ ಬರುತ್ತೆ ಈಗ. ಇದ್ರ ಹಿಂದೆ ಇರ್ತದ ಜನ್ ಶತಾಬ್ದಿ, ಹುಬ್ಳಿ ಬೆಂಗಳೂರು ಜನ್ ಶತಾಬ್ದಿ ಬರುತ್ತಾ, ಅದೊಂದು ತೋರಿಸ್ತೀನಿ ನೋಡ್ರಿ. ಒಂದಿಷ್ಟು ಜನ ಇಲ್ಲಿ ಕುತ್ಕೊಂಡು ಟ್ರಾವೆಲ್ ಮಾಡ್ತಿರ್ತಾರ, ದಯವಿಟ್ಟು ಮಾಡಕ್ಕೆ ಹೋಗ್ಬೇಡ್ರಿ. ಎಷ್ಟು ಶೇಕ್ ಆಗತ್ತೆ ನೋಡ್ರಿ. ಅದ ಟ್ರೈನ್ 110 km/h ಐತಿ. ಕೆಲವೊಂದು ಸತಿ ಅಲ್ಲಿ ಕುಂತ ಟ್ರಾವೆಲ್ ಮಾಡುವಾಗ ಅದು ಕಟ್ ಆದ್ರೆ ಭಾಳ ಡೇಂಜರ್ ರೀ ನೋಡ್ರಿ. ಬರೀ ಅಳಿಗಾಡ್ತೈತಿ. ಇದು ICF ಕೋಚ್ನಾಗ ಇದು LHP ಕೋಚ್ನಾಗ ಈ ಪರಿ ಅಳಿಗಾಡಕತ್ತೈತ್ರಿ. ICF ಕೋಚ್ನಾಗ ಅಂದ್ರೆ ಕೇಳಬೇಡ್ರಿ. ICF ಕೋಚ್ ಸ್ಪೀಡು ಹೋಗೋದಿಲ್ಲ ಬಿಡ್ರಿ. ಅದ ನೋಡ್ರಿ ಈಗ ಟ್ರೈನ್ ನಮ್ಮ 3ನೇ ಅಫಿಷಿಯಲ್ ಸ್ಟಾಪ್ ಆದಂಥ ತಿಪ್ಟೂರಿಗೆ ಬಂದೈತಿ. ತೆಂಗಿನಕಾಯಿ ನಾಡು ತಿಪ್ಟೂರಿಗೆ ಬರೋ ಟೈಮಿಂಗ್ ಇತ್ತ 7:09ಕ್ಕೆ. ಆದರೆ ಜಲ್ದಿನ ಬಂದಾನ. 7:05ಕ್ಕೆಲ್ಲ ಬಂದೈತಿ. 4 ನಿಮಿಷ ಸ್ಟಾಪ್ ಐತಿ. ಬರ್ರಿ ನಿಮ್ಗೆ ತಿಪ್ಟೂರು ಬಗ್ಗೆ ಹೇಳ್ಬೇಕಂದ್ರೆ ತೆಂಗಿನಕಾಯಿಗೆ ಫೇಮಸ್ ಆಯ್ತು. ತುಮಕೂರು ಡಿಸ್ಟಿಕ್ ಒಳಗೆ ಬರತ್ತೆ ರೀ. ನೋಡ್ರಿ ತಿಪ್ಟೂರು ಡಿಪಾರ್ಟ್ ಆದೀವಿ. ಪ್ಲಾಟ್ಫಾರ್ಮ್ ಏನೋ ಎಕ್ಸಿಟ್ ಆಗಿಲ್ಲ, ಆಗ ಸ್ಪೀಡ್ ಕ್ಯಾಪ್ಚರ್ ಮಾಡ್ಯಾರ ನೋಡಿ. ಇದ್ರ ನೆಕ್ಸ್ಟ್ ಅಫಿಷಿಯಲ್ ಸ್ಟಾಪ್ ಬಂದ್ಬಿಟ್ಟು ಇನ್ನೊಮ್ಮೆ ಅರಸೀಕೆರೆ. ಬರೀ ಅರಸೀಕೆರೆ ಒಳಗೆ ಬಂದು ಸಿಗ್ತೀನಿ ನೋಡ್ರಿ. ಟ್ರೈನಿಗೆ ಅರಸೀಕೆರೆ ಜಂಕ್ಷನಿಗೆ ಬಂತ. ಟೈಮ್ ಆಗ್ಲಿಕ್ಕೆ 7:28. ಜಲ್ದಿನೂ ಬಂದಾರ. ಮೆಡಿಕಲ್ ರಿಲೀಫ್ ವ್ಯಾನ್ ಅಲರ್ಟೆಡ್ ಟು ಮೈಸೂರು ಡಿವಿಷನ್ ಅಂತ ಬರ್ತದೆ. ಅದ್ರ ಮ್ಯಾಗ ಕ್ಯಾಂಪಿಂಗ್ ಕೋಚ್. ಬರೀ ಅರಸೀಕೆರೆ ಜಂಕ್ಷನ್ ಒಳಗೆ ಪ್ಲಾಟ್ಫಾರ್ಮ್ ಆ ಕಡೆ ಬಂದೈತಿ. ನೋಡ್ರಿ ಅರಸೀಕೆರೆ ಒಳಗೆ ರೈಲ್ವೆ ನೌಕರರ ಬಳಗದವ್ರ ಕನ್ನಡ ರಾಜ್ಯೋತ್ಸವ ಆಚರಿಸ್ಯಾರ. ನವೆಂಬರ್ ತಿಂಗಳು ಬಂತಂದ್ರೆ ಹಂಗಾರೆ ತಿಂಗಳು ಪೂರ್ತಿ ರಾಜ್ಯೋತ್ಸವ ಮಾಡತ್ತಿರ್ತಾರೆ ನೋಡ್ರಿ. ಎಷ್ಟು ಚಂದ ಸ್ಟೇಷನ್ ಇದನ್ನು ಮಾಡ್ಯಾರ ಡೆಕೋರೇಷನ್. ಅಲ್ಲಿ ಕನ್ನಡ ಬಾವುಟ ಇದು ಮಾಡಿ ಅನ್ಸತ್ತಿಲ್ಲ ನಮಗೆ. ಅಲ್ಲಿ ಕನ್ನಡ ಬಾವುಟ ಇಟ್ಟಾರ ಮತ್ತು ಒಳಗೆ ಭುವನೇಶ್ವರ ತಾಯಿ ಫೋಟೋ ಇಟ್ಟ ಪೂಜೆ ಮಾಡ್ಯಾರ. ಟ್ರೈನ್ ಅರಸೀಕೆರೆ ಜಂಕ್ಷನ್ಗೆ ಬರಬೇಕಾಗಿತ್ತು ರೀ 7:30ಕ್ಕೆ. ಆದರೆ 7:28ಕ್ಕೆ ಬಂದಾರ. ಇದ್ರ ಡಿಪಾರ್ಟ್ 7:35ಕ್ಕೆ ಐತಿ. ಆರಾಮ್ 7 ನಿಮಿಷ ನಿಂದ್ರತ್ತಿಲ್ಲ. ಅದೇ ಅರಸೀಕೆರೆ ಅಂತ ಮಾಮೂಲಿ ಒಂದು ಲೈನ್ ಹಾಸನ ಜಂಕ್ಷನ್ಗೆ ಹೋಗುತ್ತೆ ರೀ. ಹಾಸನ ಮ್ಯಾಗ ನೆಕ್ಸ್ಟ್ ಅದು ಮೈಸೂರಿಗೆ ಹೋಗುತ್ತೆ. ಒಂದು ಲೈನ್ ಏನೈತಲ್ಲ ರೀ ಹುಬ್ಳಿ ಬೆಂಗಳೂರು ಮೇನ್ ಲೈನ್. ನಮ್ಮ ಟ್ರೈನ್ ಡಿಪಾರ್ಟ್ ಆಗಕ್ಕಿನ್ನ 5 ನಿಮಿಷ ಟೈಮ್ ಐತಿ. ಇಲ್ಲೆಲ್ಲರ ನಂದಿನಿ ಸ್ಟಾಲ್ ಸಿಕ್ಕರೆ ನಂದಿನಿ ಮಿಲ್ಕ್ ಪೇಡ ತೊಗೋತೀನಿ ಬರ್ರಿ, ಚಲೋ ಇರ್ತೈತಿ. ಸಿಗ್ನಲ್ ಆಯಿತು. ನನಗಿಲ್ಲಿ ನಂದಿನಿ ಮಿಲ್ಕ್ ಪೇಡ ಸಿಗಲಿಲ್ಲ. ಬರ್ರಿ ಡಿಪಾರ್ಟ್ ಹಾಕೋಣ. ಬರ್ರಿ ಕರೆಕ್ಟ್ ಟೈಮಿಗೆ ಡಿಪಾರ್ಟ್ ಆದೀವಿ ನೋಡ್ರಿ. ಕನ್ನಡ ರಾಜ್ಯೋತ್ಸವದಿಂದ ತೋರಿಸ್ತಾರೆ.
ಅರಸೀಕೆರೆ ಜಂಕ್ಷನ್ ಆಗಿರೋದು. ಇದ್ರ ನೆಕ್ಸ್ಟ್ ಸ್ಟಾಪ್ ಬಂದು ಕಡೂರು ಜಂಕ್ಷನ್. ಬರೀ ಕಡೂರಾಗ ಸಿಗ್ತೇನೆ ನಾನು. ನನಗೆ ಅರಸೀಕೆರೆ ಜಂಕ್ಷನ್ನಾಗ ಮಿಲ್ಕ್ ಬೇಡ ಸಿಗಲಿಲ್ಲ. ಮದ್ದೂರು ರೋಡೇ ತೊಗೊಂಡಿನಿ. ಯಾವುದೋ ಒಂದು ಕ್ರಾಸ್ ಆಗತ್ತಡ್ರಿ, ಯಾವುದಂತ ಹೇಳ್ತೀನಿ. ಅದೊಂದು ಪ್ಯಾಸೆಂಜರ್ ಕ್ರಾಸ್ ಆಯ್ತು ನೋಡ್ರಿ. ಟೈಮ್ ಆಗಾಕತ್ತೈತಿ 8 ಗಂಟೆ 3 ನಿಮಿಷ. 8 ಗಂಟೆ 4 ನಿಮಿಷಕ್ಕೆ ಬರ್ಬೇಕಿತ್ತು. 8 ಗಂಟೆ 3 ನಿಮಿಷಕ್ಕೆ ಕಡೂರು ಜಂಕ್ಷನಿಗೆ ಬಂದೈತಿ. ಕಡೂರಿಗೆ ಜಂಕ್ಷನ್ ಯಾಕಂತಾರಂತ ನಂದು ಲಾಸ್ಟ್ ರೀಸೆಂಟ್ ಟ್ರೈನ್ ವಿಡಿಯೋ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ. ಕಡೂರಿಂದ ಒಂದು ಲೈನ್ ಚಿಕ್ಕಮಂಗ್ಳೂರು ಹೋಗತ್ತಾ, ಒಂದು ಲೈನ್ ಸ್ಟ್ರೈಟ ಬೀರೂರು ಜಂಕ್ಷನಿಗೆ ಹೋಗತ್ತಾ, ಮತ್ತು ಬೀರೂರೊಳಗೆ ಜಂಕ್ಷನ್ ರೀ. ಬೀರೂರೊಳಗೆ ಜಂಕ್ಷನ್ ಯಾಕಂದ್ರೆ ಒಂದು ಲೈನ್ ಸ್ಟ್ರೈಟ್ ಹುಬ್ಳಿ, ಇನ್ನೊಂದು ಲೈನ್ ನಾವು ಹೊಂಟಿರೋದು ಶಿವಮೊಗ್ಗ ಕಡೆ ಹೋಗುತ್ತಾ. ಇಲ್ಲಿ ಬರೀ 2 ನಿಮಿಷ ಅಷ್ಟು ಆಫೀಷಿಯಲ್ ಹಾಲ್ಟ್ ಐತಿ. ಇಷ್ಟೊತ್ತಿಗೆ ಆಗಲೇ ಅದು ಚಿಕ್ಕಮಂಗ್ಳೂರು ಯಶವಂತಪುರ ಚಿಕ್ಕಮಂಗ್ಳೂರು ಟ್ರೈನ್ ಬರಬೇಕಿತ್ತು ರೀ, ಇನ್ನೂ ಬಂದಿಲ್ಲ ನೋಡ್ರಿ. ಅದು ಏನು ಇದು ಹೋದ್ಮ್ಯಾಗ, ಇದು ಡಿಪಾರ್ಟ್ ಆದ್ಮ್ಯಾಗ ಅದು ಬರುತ್ತೆ. ಇದೇ ಪ್ಲಾಟ್ಫಾರ್ಮ್ ಅಂದರೆ ಈ ಕಡೆ ಸೈಡೇ ಬರುತ್ತೆ ರೀ. ಒಂದು ವಾಪಸ್ ಲೋಕೋ ರಿವರ್ಸಲಾಗಿ ಹೋಗುತ್ತೆ ನೋಡ್ರಿ. ಬರ್ರಿ, ಆಲ್ರೆಡಿ ಟ್ರೈನ್ ಸಿಗ್ನಲ್ ಆಯ್ತು, ಹೊಡೋಣ. ಬರ್ರಿ, ಡಿಪಾರ್ಟ್ ಆಗತ್ತೆ ನೋಡ್ರಿ. 8 ಗಂಟೆ 14 ನಿಮಿಷಕ್ಕೆ ಕರೆಕ್ಟ್ ಟ್ರೈನ್ ಬೀರೂರು ಜಂಕ್ಷನಿಗೆ ಬಂದೈತಿ. ನಾ ಕಡೂರೊಳಗೆ ಹೇಳಿಬಿಟ್ಟಿನಿ ಬೀರೂರೊಳಗೆ ಜಂಕ್ಷನ್ ಯಾಕಂತಾರಂತೇಳಿ. ಬೀರೂರಿಂದ ಒಂದು ಲೈನಿಗೆ ಶಿವಮೊಗ್ಗ ಹೋಗತ್ತೆ ರೀ. ಶಿವಮೊಗ್ಗ ತಾಳಗುಪ್ಪ ಹೋಗತ್ತಾ. ಒಂದು ಲೈನ್ ಐತಲ್ರಿ, ಅದ ಮಾಮೂಲಿ ಲೈನ್. ಬೆಂಗಳೂರಿಂದ ಹುಬ್ಳಿಗೆ ಹೋಗು ಮೇನ್ ಲೈನ್ ರೀ. ಇಲ್ಲ ಅಫಿಷಿಯಲ್ ಸ್ಟಾಪ್ 2 ನಿಮಿಷ ಅಷ್ಟ. ಬರ್ರಿ, ಕೆಳಗಡೆ ಸಿಗ್ತೀವಿ. ಇನ್ನೂ ಸಿಗ್ನಲ್ ಆಗಿಲ್ಲ ನಮ್ಮ ಟ್ರೈನಿಗೆ. ಇದು ಶಿವಮೊಗ್ಗಕ್ಕೆ ಇದಾದ ತಕ್ಷಣ ನೆಕ್ಸ್ಟ್ ಇನ್ನೊಂದು ಸ್ಟೇಷನ್ ತರೀಕೆರೆ ಆದಿಂದ ಭದ್ರಾವತಿ ಆದಿಂದ ಡೈರೆಕ್ಟ್ ಶಿವಮೊಗ್ಗಕ್ಕೆ ಹೋಗುತ್ತೆ. ಟೈಮ್ ಆಯ್ತು 9 ಗಂಟೆ 40 ನಿಮಿಷಕ್ಕೆ ಶಿವಮೊಗ್ಗಕ್ಕೆ ರೀಚ್ ಆಗೋದು. ಅದ್ರ ಅಷ್ಟರೊಳಗೆ ಹೋಗ್ತಾನೆ ರೀ. ಇಲ್ಲಿಂದ 1 ಅವರ್ ರೀ. ಈಗ 8:15 ಆಗತೈತಿ. 9:15 ಅನ್ಗಡ್ದ ಶಿವಮೊಗ್ಗ ರೀಚ್ ಆಗ್ತಾನೆ ರೀ. ಇಲ್ಲಿ ನೋಡ್ರಿ, ಇಲ್ಲಿ ಯಾವುದೋ ಒಂದು ಡೀಸೆಲ್ ಇಂಜಿನ್ ನಿಂತೈತಿ. ಆ ಕಡೆಯಿಂದ ತೋರಿಸ್ತೀನಿ ಬರ್ರಿ. ಸಿಗ್ನಲ್ ಆಗೇ ಬಿಡ್ತು. ಕರೆಕ್ಟ್ ಎಕ್ಸಾಕ್ಟ್ 1 ನಿಮಿಷ ಅಷ್ಟೇ ಸ್ಟಾಪ. ಇವು ಎಲೆಕ್ಟ್ರಿಕಲ್ ಹೋಗ್ಕೊರ್ತಾವ್ರಿ, ಜಲ್ದಿನ ಟ್ರ್ಯಾಕ್ಷನ್ ತೊಗೊಂಡ್ಬಿಡತ್ತೆ. ಇಲ್ಲ ಐತೆ ನೋಡ್ರಿ, WDG 6G ಕಾಣಿಸಕತ್ತಿಲ್ಲ, ಗೊತ್ತಿಲ್ಲ. ಇಲ್ಲಿ ಎಷ್ಟು ಚಂದ ಬರ್ದಾರ ನೋಡ್ರಿ. ಎಲ್ಲೆಲ್ಲಿ ಹೋಗತ್ತ ಬೀರೂರು ಜಂಕ್ಷನ್. ಎಲ್ಲ ಬೇರೆ ಬೇರೆ ಇದೆ. ನೋಡ್ರಿ, ಇಲ್ಲೇ ಲೈನ್ ಚೇಂಜ್ ಆಯ್ತು ನೋಡ್ರಿ. ಸ್ಟ್ರೈಟ್ ಹೋಗಿತ್ತಂದ್ರೆ ಹುಬ್ಳಿ ಮೇನ್ ಲೈನ್ ಹೋಗಿತ್ತ. ಇಲ್ಲಿ ಡೈವರ್ಷನ್ ತೊಗೊಂಡ್ರು ಲೂಪ್ ಇಂತ್ರ ಈ ಕಡೆ. ಇಲ್ಲಿಂದ ಸ್ಟ್ರೈಟ್ನ ತರೀಕೆರೆ ಭದ್ರಾವತಿ ಶಿವಮೊಗ್ಗ ಸಿಂಗಲ್ ಲೈನ್ ಅದ ರೀ. ಇಲ್ಲಿಂದ ಎಲೆಕ್ಟ್ರಿಫೈಡ್ ಆಗೈತಿ, ಸಿಂಗಲ್ ಲೈನ್. ಬೀರೂರಿಂತ್ರ ಅಪ್ ಟು ಡಬ್ಲಿಂಗ್ ಅಂತ ಮಾಡಾಕತ್ತಾರ ರೀ. ಬೀರೂರಿಂತ್ರ ತಾಳಗುಪ್ಪ ಅವರು ಸಿಂಗಲ್ ಲೈನ್ ಅದ ರೀ. ನೋಡ್ರಿ, ನಾವು ಹುಬ್ಳಿ ಬೆಂಗಳೂರು ಮೇನ್ ಲೈನಿಗೆ ಟಾಟಾ ಬೈ ಬೈ ಹೇಳ್ತೀವಿ. ಅಂದ್ರೆ ಸೈಡ್ ಇಲ್ಲೇ ಚೇಂಜ್ ಆಗತ್ತೆ ನೋಡ್ರಿ ಲೈನ್. ಚೇಂಜ್ ಆಯ್ತು ನೋಡ್ರಿ. ಆ ಲೈನ್ ಕಡೆ ಈಗ ಹುಬ್ಳಿಗೆ ಹೋಗತ್ತಾ. ಇದು ಕತ್ತಲಾಗಿ ಏನು ಕಾಣಿಸಂಗಿಲ್ಲ, ಅದಕ್ಕೆ ಎಷ್ಟಾಗತ್ತೆ ತೋರ್ಸಕ್ಕೆ ಟ್ರೈ ಮಾಡಿ. ಬೀರೂರು ಜಂಕ್ಷನ್ ಆದಿನ ಟ್ರೈನ್ ಫುಲ್ ಸ್ಲೋ ಹೊಂಟೈತ್ರಿ. ಸಿಂಗಲ್ ಲೈನ್ ಇರೋದಕ್ಕೆ ಸ್ಲೋ ಹೊಂಟಾಯ್ತು, ಇದಕ್ಕೆ ಗೊತ್ತಿಲ್ಲ. ಬಟ್ ಸ್ಪೀಡಾಗಿ ಪಿಕಪ್ ಮಾಡ್ಕೊಂಡಿಲ್ಲ, ಯಾಕೊಂಡೋದು ಗೊತ್ತಿಲ್ಲ. ತರೀಕೆರೆಗೆ ರೀಚ್ ಆಗಬೇಕಿತ್ತಿಗೇನೋ ರೀಚ್ ಆಗಿಲ್ಲ. ಇನ್ನೂ 15 ಕಿಲೋಮೀಟ್ರ್ ಐತೆ. ಬರ್ರಿ ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗತ್ತಂತ. ಅಲ್ಲಿವರೆಗೂ ಟ್ರೈನ್ ಯಾಕೆ ಸ್ಲೋ ಇತ್ತಂದ್ರೆ ಸೆಕ್ಷನ್ ಸ್ಪೀಡ್ ಲಿಮಿಟ್ ರೀ 30 ಅಷ್ಟೇ ಇತ್ತು, ಅದಕ್ಕೆ ಸ್ಲೋ ಹೊಂಟಿದ್ದ. ಈಗ ನೋಡ್ರಿ, ಆ ಸೆಕ್ಷನ್ ಮುಗೇನ ಮತ್ತು ಆ್ಯಸ್ ಯೂಶ್ವಲ್ ಸೇಮ್ ಸ್ಪೀಡ್ ಕ್ಯಾಪ್ಚರ್ ಮಾಡ್ಕೊಂಡಾರ. ಟ್ರೈನ್ ಫೈನಲಿ 8:39ಕ್ಕೆ ಬರಬೇಕಿತ್ತು ರೀ. 8:41 ಅಂದ್ರೆ 1 ನಿಮಿಷ ಡಿಲೇ ಆಗಿ ತರೀಕೆರೆಗೆ ಬಂತೀಗ.
ಪ್ಲಾಟ್ಫಾರ್ಮ್ ಅದ ಆ ಕಡೆ ಎರಡೇ ಪ್ಲಾಟ್ಫಾರ್ಮ್ ಅದ ಮೂರು ಅದಾವ್ರಿ ಪ್ಲಾಟ್ಫಾರ್ಮ್. ಆ ಕಡೆ ಒಂದು ಇದು ಎರಡು, ಆ ಕಡೆ ಇದು ಮೂರು. 1 ನಿಮಿಷ ಹಾಲ್ಟ್ ರೀ ಇಲ್ಲಿ. ಇದಾದಿಂದ ನೆಕ್ಸ್ಟ್ ಭದ್ರಾವತಿ ಆದೇನು ಡೈರೆಕ್ಟ್ ಶಿವಮೊಗ್ಗ. ನೋಡ್ರಿ ಟ್ರೈನ್ ಕರೆಕ್ಟ್ ಎಕ್ಸಿಟ್ ಹತ್ರನೇ ಬಂದು ನಿಂತ್ಕೊಂಡೈತಿ ಪ್ಲಾಟ್ಫಾರ್ಮ್ ಹತ್ರ. ಇನ್ನೂ ಸಿಗ್ನಲ್ ಆಗಿಲ್ಲ, ಸಿಂಗಲ್ ಲೈನ್ ಅಲ್ಲ. ನೋಡ್ರಿ ಟೈಮ್ 8:43. ಈ ರೈಲ್ವೆ ಸ್ಟೇಷನ್ ನೋಡಿದ್ರೆ ಗೊತ್ತಾಗತ್ತೆ ರೀ, 20ನೇ ಶತಮಾನದ ರೈಲ್ವೆ ಸ್ಟೇಷನ್ ಅಂತಿದೆ. ಸಿಗ್ನಲ್ ಆತು ಬರ್ರಿ ಹೇಳ್ಬಿಡ್ದಾನೆ, ಯಾಕಂದ್ರೆ ಅಷ್ಟು ಹಳಿದೈತಿ ಡಿಪಾರ್ಟ್ಮೆಂಟ್. ತರೀಕೆರೆ ಅದಿಂದಿದ್ದದ ನೆಕ್ಸ್ಟ್ ಅಫಿಷಿಯಲ್ ಹಾಲ್ಟ್ ಬಂದು ಭದ್ರಾವತಿ ನೋಡ್ರಿ. ಇನ್ನು ಪ್ಲಾಟ್ಫಾರ್ಮ್ ಎಕ್ಸಿಟ್ ಆಗಿಲ್ಲ, ಆಗ ಟ್ರ್ಯಾಕ್ಷನ್. ಟ್ರೈನ್ ಫೈನಲಿ 2 ನಿಮಿಷ ಅಷ್ಟು ಡಿಲೇ ಆಗಿ ಭದ್ರಾವತಿಗೆ ಬಂತು ನೋಡ್ರಿ. 8:59 ಬರಬೇಕಾಗಿತ್ತು, 9:01 ಬಂದೈತಿ. ಬರ್ರಿ ಇಲ್ಲೆಲ್ಲ ಪ್ಯಾಸೆಂಜರ್ಸ್. ಇದು ಲಾಸ್ಟ್ ಅಫಿಷಿಯಲ್ ಸ್ಟಾಪ. ಇದಾದ ತಕ್ಷಣ ಶಿವಮೊಗ್ಗ ಟೌನಿಗೆ ಹೋಗುತ್ತಿದೆ. ಶಿವಮೊಗ್ಗ ಟೌನ್ ಯಾಕನಾಗತ್ತೆ ಅಂದರೆ ಶಿವಮೊಗ್ಗ ಊರಾಗ 2 ರೈಲ್ವೆ ಸ್ಟೇಷನ್ ಅದಾವ ರೀ. ಒಂದು ಶಿವಮೊಗ್ಗ ಟೌನ್ ಒಂದು 2 ಮಾಡ್ಯಾರಲ್ಲೇ. ಇದು ಶಿವಮೊಗ್ಗ ಸ್ಟಾಪ್ ಇಲ್ಲ, ಶಿವಮೊಗ್ಗ ಟೌನ್. ಎರಡು ಭಾಳ ಏನು ಡಿಫ್ರೆನ್ಸ್ ಇಲ್ಲ ರೀ, 2 ಕಿಲೋಮೀಟ್ರ್ ಅಂತರದಾಗದಾವ ಅಷ್ಟೆ ನೋಡ್ರಿ. ಭದ್ರಾವತಿ ರೈಲ್ವೆ ಸ್ಟೇಷನ್ ಇದೆ. ಸ್ಟಾಪ್ ಆಗತ್ತೆ ಅನ್ಸತ್ತೆ ನೋಡ್ರಿ. ಏನರ ತೊಗೊಂಡು ಬರಲಿಲ್ಲ, ಸಿಗ್ನಲ್ಲ ನೋಡ್ರಿ. ಕ್ಯಾಟ್ರಿಂಗ್ ವೆಂಡರ್ಸ್ ಎಲ್ಲ ಇಲ್ಲೇ ಡಿಬೋರ್ಡ್ ಆದರು ಕೆಲವೊಂದಿಷ್ಟು ಜನ. ಸಿಗ್ನಲ್ ಆತು ಬರ್ರಿ. ಅದ ಪ್ಲಾಟ್ಫಾರ್ಮ್ ಎತ್ತರ ಐತಿ, ಹತ್ತಕ್ಕಾಗೋದು ಜಲ್ದಿನ. ಭದ್ರಾವತಿ ಸ್ಟೇಷನ್ ಡಿಪಾರ್ಟ್ ಅದೇವಿ. ನೆಕ್ಸ್ಟ್ ಒಮ್ಮೆ ಶಿವಮೊಗ್ಗ ಟೌನ್ದಾಗ ಬಂದು ಸಿಗ್ತೀನಿ ಬರ್ರಿ. ನೋಡ್ರಿ ಟ್ರೈನ್ ಈಗ ಶಿವಮೊಗ್ಗ ಸ್ಟೇಷನ್ ಸ್ಕಿಪ್ ಮಾಡಾಕತ್ತೈತೆ. ಅಂದರೆ ಶಿವಮೊಗ್ಗ ಮುಂದೆ ಬರೋದು ಶಿವಮೊಗ್ಗ ಟೌನ ನೋಡ್ರಿ. ಶಿವಮೊಗ್ಗ ಸ್ಟೇಷನ್ ಇಷ್ಟ ಐತೆ ನೋಡ್ರಿ. ಸಿಂಗಲ್ ಲೈನ್ ಐತಿ, ಒಂದ ಪ್ಲಾಟ್ಫಾರ್ಮ್ ಅದ. ಈ ಚಿತ್ರದುರ್ಗ ರೋಡ್ ನೋಡ್ರಿ. ಹೊಳಲ್ಕೆರೆ ಚಿತ್ರದುರ್ಗ ರೋಡ್, ಚನ್ನಗಿರಿ ಹೊಳಲ್ಕೆರೆ ಚಿತ್ರದುರ್ಗ. ನೋಡ್ರಿ ಶಿವಮೊಗ್ಗ ಸ್ಕಿಪ್ ಆತ. ನೆಕ್ಸ್ಟ್ ಬರೋದು ಶಿವಮೊಗ್ಗ ಟೌನ್. ಭದ್ರಾವತಿ ನದಿ ಕ್ರಾಸ್ ಮಾಡ್ತೀವಿ ನೋಡ್ರಿ ನಮಗೆ. ತುಂಗಭದ್ರಾ ನದಿ ರೀ ಇದು. ನೋಡ್ರಿ ಅಲ್ಲಿ ನಿಮ್ಗೆ ROB ಕಾಣಿಸ್ತತ್ತಲ್ರಿ, ಇದ ರೋಡ್ ಡೈರೆಕ್ಟ್ ಹರಿಹರಕ್ಕೆ ಹೋಗುತ್ತಾ. ಹೊನ್ನಾಳಿ ಮೇಲೆ, ಹೊನ್ನಾಳಿ ಮಲೆಬೆನ್ನೂರು ಮೇಲೆ ಹರಿಹರಕ್ಕೆ ಹೋಗುತ್ತೆ ನೋಡ್ರಿ. ಶಿವಮೊಗ್ಗ ಟೌನ್ ಈ ಕಡೆನೂ ಬಂತು. ನನ್ನ ಬ್ಯಾಗ್ ಒಳಗಡೆ ಅದ, ನಾನು ಫಸ್ಟ್ ಬಂದು ನಿಂತೀನಿ. ಶಿವಮೊಗ್ಗ ಒಂಥರ ನಮಗೆ ಪಿಕ್ನಿಕ್ ಸ್ಪಾಟ್ ಇದ್ದಂಗೆ ರೀ. ಎಷ್ಟು ಸತಿ ಬಂದೀವೋ ಏನು. ಅದ್ರ ಡೆಡಿಕೇಟೆಡ್ ವಿಡಿಯೋ ಫಸ್ಟ್ ಇದ್ದಾರೆ ರೀ ಶಿವಮೊಗ್ಗದಿಂದ. ದಯವಿಟ್ಟು ಗಮನಿಸಿ, ತುಮಕೂರು ಅತ್ತಿಕರೆ ಜಂಕ್ಷನ್ ಮಾರ್ಗವಾಗಿ ಹೋಗುವ ಗಾಡಿ ಸಂಖ್ಯೆ 1208 ಬ್ಯಾಂಗ್ಳೂರು ಸಿಟಿ ಶಿವಮೊಗ್ಗ ಜನಶತಾಬ್ದಿ ಎಕ್ಸ್‌ಪ್ರೆಸ್ ಈಗ ಪ್ಲಾಟ್ಫಾರ್ಮ್ ನಂಬರ್ 2ರಲ್ಲಿ ಬಂದು ಸೇರಿದೆ. ಯಾತ್ರಿಗಣ ಕೃಪಯ ಧ್ಯಾನ ದೇ. ಗಾಡಿ ಸಂಖ್ಯೆ 1208 ಜನಶತಾಬ್ದಿ ಎಕ್ಸ್‌ಪ್ರೆಸ್ ಬ್ಯಾಂಗ್ಳೂರು ಸಿಟಿ से ನೋಡ್ರಿ ನನಗೆ ಈ ಅನೌನ್ಸ್ಮೆಂಟ್ ಕೇಳಿದ್ರೆ ಯಾರೇ ನೀನು ಚಲೋ ಒಳಗಿಂದ ಅನೌನ್ಸ್ಮೆಂಟೇ ನೆನಪಾಗತ್ತೆ. ನಾನು ಬ್ಯಾಗ್ ಒಳಗಿಟ್ಟು ಹೊರಗೆ ಬಂದೀನಿ. ಬ್ಯಾಗ್ ತೊಗೊಂಡು ಸಿಗ್ತೀನಿ. TT ಅವ್ರ ಕಡೆ ಚೇಂಜ್ ಬರೆಸ್ಕೋಬೇಕು. ನೀವು ಇಲ್ಲಿ ತನಕ ಈ ಜನಶತಾಬ್ದಿ ವಿಡಿಯೋ ನೋಡ್ರಿ ಅಂದರೆ ಇಷ್ಟ ಆಗತ್ತೆ ಅಂತ ತಿಳ್ಕೊತೀನಿ. ಬಿಫೋರ್ ಟೈಮೇ ಬಂದಾನ್ರಿ. 9:40 ಟೈಮ್ ಸ್ಲ್ಯಾಗ್ ಐತಿ.
9:20 ಬಂದಾರ. ನಾ ಹೊರಗೆ ರೈಲ್ವೆ ಸ್ಟೇಷನ್ ತೋರಿಸ್ಬೇಕಂದು ಕತ್ಲಾಗೈತೆ, ಬೇಡ ಡೇ ಟೈಮ್ನಾಗ ತೋರಿಸ್ತೀನಿ. ಮತ್ತು ಇಂಥದ್ದು ಇನ್ನೊಂದು ವೀಡಿಯೋ ಇಲ್ಲಿ ಡೇ ಟೈಮ್ನಾಗ ತೋರಿಸ್ತೀನಿ. ಈ ವಿಡಿಯೋ ಹೆಂಗಾಗೈತೆ ಅಂತೇಳಿ ಹೇಳ್ರಿ. ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಬರ್ರಿ, ಇಂಥದ್ದು ಇನ್ನೊಂದು ವೀಡಿಯೋದಾಗ ಸಿಗ್ತೀನಿ. ಅಲ್ಲಿ ತನಕ ಬಾಯ್.